ಶಾಲೆಯಿಂದ ಮನೆಗೆ ಬರುತ್ತಿದ್ದ ಬಾಲಕಿಯನ್ನ ಹಿಂಬಾಲಿಸಿದ ಪುಂಡ. ಶಾಲಾ ವಾಹನದಿಂದ ಕೆಳಗಿಳಿದು ಮನೆಯ ಹತ್ತಿರ ಬರುವಾಗ ಫಾಲೋ ಮಾಡಿದ ಅಪರಿಚಿತ ಯುವಕ. ಯುವಕನನ್ನ ನೋಡಿ ಕಿರುಚಾಡಿದ ಬಾಲಕಿ. ಫಾಲೋ ಮಾಡಿಕೊಂಡು ಬಂದ ಯುವಕನನ್ನ ನೋಡಿ ತಕ್ಷಣ ಗೇಟ್ ಬಾಗಿಲಲ್ಲೇ ನಿಂತು ಪ್ರತಿರೋಧ ಮಾಡುತ್ತಿರುವ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಗೇಟ್ ಬಾಗಿಲು ಬಳಿ ನಿಂತು ಕೈ ಸನ್ನೆ ಮಾಡುತ್ತಿರುವ ಯುವಕ. ಬಾಗಿಲಲ್ಲೇ ಕಿರುಚಾಡಿದ ಬಾಲಕಿ. ಹಾಸನದ ಶಾಂತಿನಗರದಲ್ಲಿ ಘಟನೆ. ಪೆನ್ಷನ್ ಮೋಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಹಾಸನದಲ್ಲಿ ಹೆಚ್ಚುತ್ತಿವೆ ಈ ತರದ ಪ್ರಕರಣಗಳು. ಭಯಭೀತರಾದ ಶಾಲಾ ಬಾಲಕಿಯ ಕುಟುಂಬ. ಹಾಸನ ನಗರದಲ್ಲಿ ಪುಂಡ ಪೋಖ್ರಿಗಳ ಕಾಟ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಶಾಲಾ ಮಕ್ಕಳ ಸುರಕ್ಷತೆ ಕುರಿತು ಪೋಷಕರಲ್ಲಿ ಆತಂಕ ಹೆಚ್ಚುತ್ತಿದೆ. ಇತ್ತೀಚೆಗೆ ಹಾಸನ ನಗರದ ಶಾಂತಿನಗರ ಪ್ರದೇಶದಲ್ಲಿ ಶಾಲೆಯಿಂದ ಮನೆಗೆ ಬರುತ್ತಿದ್ದ ಬಾಲಕಿಯನ್ನ ಅಪರಿಚಿತ ಯುವಕನೊಬ್ಬ ಹಿಂಬಾಲಿಸಿದ ಘಟನೆ ಬೆಳಕಿಗೆ ಬಂದಿದೆ. ಶಾಲಾ ವಾಹನದಿಂದ ಕೆಳಗಿಳಿದ ಬಾಲಕಿ ಮನೆ ಕಡೆಗೆ ನಡೆದು ಬರುತ್ತಿದ್ದ ವೇಳೆ ಅಪರಿಚಿತ ಯುವಕ ಆಕೆಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಮನೆ ಗೇಟ್ ಬಳಿ ಯುವಕನನ್ನ ಗಮನಿಸಿದ ಬಾಲಕಿ ಭಯಭೀತಳಾಗಿ ಕಿರುಚಾಡಿದ್ದು, ತಕ್ಷಣ ಗೇಟ್ ಬಾಗಿಲಲ್ಲೇ ನಿಂತು ಪ್ರತಿರೋಧ ವ್ಯಕ್ತಪಡಿಸಿದ್ದಾಳೆ. ಇತ್ತು ಸಹ ಸ್ಕೂಲ್ ಹತ್ರ ಹೋದ್ವಿ. ಆಮೇಲೆ ಅವ್ರ ಏನಂದ್ರು ಈಗ ಬಸ್ ಕಳ್ಸಿದೀವಿ ಹೋಗಿ ಅಂದ್ರು. ಆ ಬಸ್ ಬರೋದ್ರಲ್ಲಿ ನಾವು ಆಟೋದಲ್ಲಿ ಬಂದ್ಬಿಟ್ವು. ಬರೋದ್ರಲ್ಲಿ ಈಗ ನಾವು ಪಾಪ ಅಲ್ಲಿಂದ ಬಂದ್ಲಂತೆ ಬಸ್ ಇಳಿದು. ಅಲ್ಲಿ ಯಾರೋ ಹುಡ್ಗ ಹಿಂದೆ ಬಂದವ್ನ, ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಯಾರು ಅಂತ ನೋಡಿ ಹಿಂದ್ ಬರ್ತಾ ಬರ್ತಾ ಬೈಕೊಂಡ್ ಬಂದಂತೆ. ಬಾಯ್ಲಿ ನೀನು ನಮ್ಮ ಅಜ್ಜಿಗೆ ಹೇಳ್ತೀನಿ ಅಂತ ಬಂದವಳೆ. ಮನೇಲಿ ನಾವಿರ್ಲಿಲ್ವಲ್ಲ, ಡೋರ್ ತೆಗ್ದವಳೆ, ಹಿಂದೆನೆ ಬಂದವಳೆ. ಆಮೇಲೆ ಬಂದಾಗ ಇದನ್ನ ಬಡ್ದ್ಬಿಟ್ಟವಳು, ಬಾಗಿ ಜೋರಾಗಿ ಬಡ್ದ್ಬಿಟ್ಟು ಅಜ್ಜಿ ಅಜ್ಜಿ ಅಂತ ಕೂಗ್ಯವಳೆ. ಆಮೇಲೆ ಮತ್ತು ಬಂದು ಡೋರ್ ಇದ್ ಮಾಡಿದ್ದಾನೆ. ಆಗ ಎದ್ರಕೊಂಡ್ಬಿಟ್ಟು ಕೂಗಾಡ್ಬಿಟ್ಟವಳೆ. ನಾನು CC ಕ್ಯಾಮ್ರಾ ಇದೆ ಹಾಗೆ ಹೀಗೆ ಅಂತ ಹೇಳಿ ಬೈದವಳೆ ಅಂತ ಎದ್ರಕೊಂಡು ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂದವಳೆ. ಅದ್ ಕೇಳ್ಸುತ್ ನೋಡಿ ಅದ್ರಲ್ಲಿ. ಆಗ ಅದಕ್ಕೆ ಹಂಗ ಅಂದ್ಮೇಲೆ ನಾನು ಗಾಬ್ರಿಲಿ ಇದೇನಪ್ಪ ಹಿಂಗ ಅಂತೇಳಿ ಅಂತ ನೋಡಿದ್ಮೇಲೆ ನಮ್ಗೂ ನಮ್ಮನೆ ಕ್ಯಾಮ್ರಾ ನೋಡಿದ್ಮೇಲೆ ಗೊತ್ತಾಗಿತ್ತು. ಆಮೇಲೆ ಬಂದು ಯಾಕಪ್ಪ ಯಾರು ಅಂತ ಗೊತ್ತಿಲ್ಲ ನಮ್ಗೂ. ಆಮೇಲೆ ನಮ್ಮ ಮಗ ಬಂದ್ಮೇಲೆ ನಮ್ಮ ಮಗ ಹೇಳಿದ್ದಾರೆ ಅಲ್ಲ, ನೆನ್ನೆ ಪೊಲೀಸ್ ಬಂದಿದ್ರು, ಅವರು ನೋಡ್ಕೊಂಡು ಹೋದ್ರು ಟಿವಿಲಿ. ಈ ವೇಳೆ ಗೇಟ್ ಬಳಿ ನಿಂತಿದ್ದ ಯುವಕ ಕೈ ಸನ್ನೆ ಮಾಡುತ್ತಿರುವುದು ಸೇರಿದಂತೆ ಸಂಪೂರ್ಣ ಘಟನೆ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಲಕಿ ಗೇಟ್ ಬಳಿ ಜೋರಾಗಿ ಕಿರುಚಿದ ನಂತರ ಯುವಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಘಟನೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ವಿಷಯ ತಿಳಿದ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ತನಿಖೆ ಕೈಗೊಂಡಿದ್ದಾರೆ. ಯಾರು ಹೆಣ್ಣೆ ಮಾಡಲಿ ಗಂಡೆ ಮಾಡಲಿ ತಪ್ಪೇನೆ, ಅವರಿಗೆ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ನಾನು ಆಯಿತು, ಈ ಕೇಸಲ್ಲಿ ಹಾಸನಲ್ಲಿ ಹೆಣ್ಮಗು ಆಯಿತಾ, ಹೆಣ್ಮಗನ ಅಟ್ಟಿಸ್ಕೊಂಡು ಬರ್ತಾನೆ. ಆ ಹೆಣ್ಮಗು ಬಂದು ಗೇಟ್ ಒಳಗಡೆ ಬಂದು ಸೇರ್ಕೊಳ್ತಾಳೆ. ಸೊ ಅವಳಿಗೆ ಒಬ್ಬ ಗಂಡಸನ್ನ ಇದನ್ನು ಮಾಡೋಷ್ಟು ಅಪೋಸ್ ಮಾಡೋಷ್ಟು ಶಕ್ತಿ ಇರಲ್ಲ, ಅವಳು ಅಬಲೆ ಇರ್ತಾಳೆ ದೈಹಿಕವಾಗಿ, ಭೌತಿಕವಾಗಿ ಹೇಳಬೇಕಾದ್ರೆ. ಫಿಸಿಕಲಿ ಸ್ಟ್ರೆಂಥನ್ ಇರಲ್ಲ ಅವಳು. ವಿಡಿಯೋ ಇಲ್ಲ ಅಂತಂದಿದ್ರೆ ಏನಾಗ್ತೈತೆ? ಇದು ಎಲ್ಲದಕ್ಕೂ ಕಾರಣ ನಮ್ಮ ಜನಕ್ಕೆ ಕಾನೂನಿನ ಮೇಲೆ ಭಯ ಇಲ್ಲ. ಆ ಭಯ ಹುಟ್ಟುವಂಥ ಕಾನೂನು ನಮ್ಮ ದೇಶದಲ್ಲಿ ಬಂದರೆ ನಾವು ಏನೇ ರಾಕೆಟ್ ಹಾರಿಸ್ಬೋದು, ಏನೇ ನಾವು ವೈಜ್ಞಾನಿಕವಾಗಿ ಟಾಪಿಕ್ ಹೋಗ್ಬೋದು ಆಯಿತಾ.
ನಾವು ಬೇಸಿಕ್ ಇರೋ ಅಂಥದ್ದನ್ನೇ ನಾವು ಸರಿಪಡಿಸ್ಕೊಂಡಿಲ್ಲ ಅಂದರೆ ನಮ್ಮ ಜೀವಕ್ಕೆ ಬೆಲೆ ಇಲ್ಲ ಅಂತಂದಮೇಲೆ ನಾವು ಏನು ಎಲ್ಲಿ ಯಾವ ಗ್ರಹಕ್ಕೆ ಹೋಗಿ ಏನು ಉಪಯೋಗ ಅಂತ ಹೇಳೋದು. ಫಸ್ಟ್ ಆಫ್ ಆಲ್ 100% ಹಾಸನಲ್ಲಿ ತುಂಬ ಇತ್ತೀಚೆಗಂತೂ ರಿಪೋರ್ಟೆಡ್ಲಿ ಕ್ರೈಮ್ಸು ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಒಂದ್ಸತಿ ಅವರು ಆತ್ಮಾವಲೋಕನ ಮಾಡಿಕೊಂಡ್ರೆ ಒಳ್ಳೆಯದಂತ ಭಾವಿಸ್ತೀನಿ. ನಾನೊಬ್ಳು ಇಂಜಿನಿಯರ್ ಆಗಿ ನಾನು ಇಷ್ಟು ಮೋಸ ಹೋಗ್ತಾ ಇದ್ದೀನಿ. ಬೀಯಿಂಗ್ ಆ್ಯನ್ ಇಂಜಿನಿಯರ್, ನನ್ನ ಮನೆಗೆ ನಾನು ಒಳಗಡೆ ಕೂರಿಸಿ ಒಂದು ಗ್ಯಾಂಗನ್ನು ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತಂದರೆ ಆಶ್ರಮ ಅಂದೇಟ್ಗೆ ಇನ್ನೂ ಪ್ರಪಂಚನೇ ಅರಿಯದ ಎಷ್ಟೋ ಜನಗಳಿದ್ದಾರೆ. ಹಳ್ಳಿ ಕಡೆ ಈವನ್ ನಮ್ಮ ಕಡೆನೂ ಕ್ರೈಮ್ಸು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಸಕಲೇಶ್ಪುರ ಸೈಡ್ ಅಂತೂ ಇತ್ತೀಚೆಗೆ ಒಂಟಿ ಮನೆಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾರೂ ಒಳಗಡೆ ಇರಂಗೇ ಇಲ್ಲ. ಏನೋ ಹಸು ವ್ಯಾಪಾರ, ದನಿನ ವ್ಯಾಪಾರ. ಹಳ್ಳಿ ಇತ್ತೀಚೆಗೆ ನಮ್ಮ ಕಡೆ ಹೋಮ್ ಸ್ಟೇಗಳು ಹಾಗೆಲ್ಲ ವ್ಯಾಪಾರಕ್ಕೆ ಅಂತ ಬರ್ತಾರೆ, ಎಲ್ಲ ನೋಟಿಸ್ ಮಾಡ್ತಾರೆ. ಮತ್ತೆ ಅದೇ ಓವರ್ ಆಲ್ ಎಷ್ಟು ಮಾತಾಡಿದ್ರು ಅಷ್ಟೇ, ಓವರ್ ಆಲ್ ನಮ್ಮ ಕಾನೂನು ಬಿಗಿಯಾಗಿ, ಈ ದೇಶದ ಕಾನೂನು ಬಿಗಿ ಆಗ್ದಲೇ ನಾವೆಷ್ಟೇ ಅಲರ್ಟ್ ಆಗಿದ್ರು, ನಮ್ಮ ಸೇಫ್ಟಿ ನಾವೆಷ್ಟೇ ನೋಡ್ಕೊಂಡ್ರು ಕಷ್ಟ ಆಗುತ್ತೆ. ನಾವು ಇದರಲ್ಲಿ ನೆಮ್ಮದಿಯಾಗಿ ಬದುಕೋದು ಕಷ್ಟ ಆಗ್ತದೆ. ಇನ್ಫ್ಯಾಕ್ಟ್ ನನಗೆ ತುಂಬ ಒಬ್ಳು ಮಗಳು ನಾವೆಷ್ಟೇ ದುಡ್ಡು ಮಾಡ್ಬೋದು, ಎಲ್ಲ ಮಾಡ್ಬೋದು, ಆಸ್ತಿ ಮಾಡ್ಬೋದು, ಸೇಫ್ಟಿ ಕೊಡಬೇಕಾಗಿರೋದು ಈ ದೇಶದ ಕಾನೂನು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇದನ್ನು ಕೊಡಬೇಕಾಗಿರೋದು, ಸೇಫ್ಟಿ ಅಂದರೆ ಒಂದು ಸೆಕ್ಯೂರಿಟಿ ಕೊಡಬೇಕಾಗಿರೋದು ಈ ದೇಶದ ಕಾನೂನು. ಅದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರು ಒಂದ್ಸತಿ ಆತ್ಮಾವಲೋಕನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದಷ್ಟು ಜನಗಳು ತಮ್ಮ ಹೆಣ್ಮಕ್ಳು ಫ್ರೀಡಮ್ ಕೇಳ್ತಾರೆ ಅಂತ ಬಿಡಬೇಡಿ. ಅಚಾತುರ್ಯ ಆದಮೇಲೆ ನಾವು ಯೋಚಿಸಿ ಏನು ಫಲ ಇಲ್ಲ. ಸೊ ಅದ್ರ ಬದಲಾಗಿ ಎಷ್ಟು ಸೇಫರ್ ಸೈಡು ಅಷ್ಟು ಸೇಫರ್ ಸೈಡಲ್ಲಿ ತಮ್ಮ ಮಕ್ಕಳನ್ನ ನೀವು ಕಾಪಾಡ್ಕೊಳ್ಳಿ ಅಂತ ತಮ್ಮ ಪೇರೆಂಟ್ಸ್ಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟನೆಯಿಂದ ಬಾಲಕಿಯ ಕುಟುಂಬ ತೀವ್ರ ಭಯಭೀತಗೊಂಡಿದ್ದು, ಮಕ್ಕಳ ಸುರಕ್ಷತೆಗಾಗಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಹಾಸನ ನಗರದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಶಾಲಾ ಮಕ್ಕಳ ರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಈ ಥರ ಪ್ರಾಪರಾಗಿ ಒಂದು ಇನ್ವೆಸ್ಟಿಗೇಷನ್ ಆಗ್ತಿಲ್ಲ, ಕಲ್ಪ್ರಿಟ್ಗಳನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಿಲ್ಲ, ಜೈಲ್ಗೆ ಆಗ್ತಿಲ್ಲ, ಅವ್ರಿಗೆ ಶಿಕ್ಷೆ ಆಗ್ತಿಲ್ಲ. ಆಬ್ವಿಯಸ್ಲಿ ಎಲ್ಲರಿಗೂ ಧೈರ್ಯ ಬರ್ತಾಯಿದೆ. ಮೊದಲು ರೇಪ್ನ ಎಲ್ಲೋ ಕಡೆ ಹೆಂಗೋ ಯಾಮಾರ್ಸ್ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ರೇಪ್ ಮಾಡೋದು ಏನೋ ಮಾಡ್ತಿದ್ದೆ. ಈಗೇನಾಗಿದೆ ಅಂದರೆ ಮನೆ ಒಳಗೆ ಗೇಟ್ ಹಾಕೊಂಡಿರೋ ಹುಡುಗಿನೂ ಬಿಡದಲ್ಲೇ ಕರ್ಕೊಂಡೋಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜನಗಳು. ಅಂದರೆ ನಮ್ಮ ರಾಜ್ಯ ಎಲ್ಲೋಗಿದೆ? ಹಾಸನಲ್ಲೇ ಈ ಥರ ಸೀನ್ಗಳಾಗಿದೆ ಅಂದಮೇಲೆ ನಮ್ಮ ರಾಜ್ಯ ಎಲ್ಲೋಗಿದೆ? ನಮ್ಮ ಹಾಸನ ತಾಲೂಕಾ ಡಿಸ್ಟಿಕಲ್ಲಿ ಏನಾಗಿದೆ? ಯಾಕೆ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಆ್ಯಕ್ಟ್ ಮಾಡ್ತಿಲ್ವಾ? ಸಂಬಂಧಪಟ್ಟ ಪೆನ್ಷನ್ ಪೊಲೀಸ್ ಸ್ಟೇಷನ್ ಯಾರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಇನ್ಸ್ಪೆಕ್ಟರ್ ಯಾರು ಇಲ್ವಾ? PC ಯಾರು ಇಲ್ವಾ? ಸೊ ಎಲ್ಲ ನೋಡಬೇಕಲ್ವಾ? ಇಷ್ಟೊಂದು ಭಯ ಹುಟ್ಟಿಸೋದಾದರೆ ಮತ್ತು ಜನಗಳು ಹೇಗೆ ಓಡಾಡ್ತಾರೆ? ಹೆಣ್ಮಕ್ಳನ್ನ ಹೇಗೆ ಸ್ಕೂಲಿಗೆ ಕಳಿಸ್ಬೇಕು? ನಾವು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಫಸ್ಟ್ ನಮಗೆ ನಂಬಿಕೆ ಬರಬೇಕಲ್ಲ. ಪೊಲೀಸವ್ರಿಗೆ ಅವ್ರು ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಮತ್ತು ನಾಳೆ ದಿನ ಹೆಣ್ಮಕ್ಳು ಎತ್ತಿರೋ ಪೇರೆಂಟ್ಸ್ಗಳು ರೋಡಲ್ಲಿಂದ ಅಪ್ಪ ಅಮ್ಮನ ಜೊತೆ ಹೋಗ್ತಿರೋ ಒಂದು ಹೆಣ್ಮಗುನ್ನು ಕರ್ಕೊಂಡು ಹೋಗೋಕ್ಕೆ ಇಂಥ ರೋಗ್ಸ್ಗಳು ಎದುರಲ್ಲ. ಇದಕ್ಕೆ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಪೊಲೀಸ್ನವರು ಸ್ಟ್ರಿಕ್ಟಾಗಿ ಒಂದು ವಾರ್ನ್ ಮಾಡಬೇಕು. ಇಂಥ ಕಲ್ಪ್ರಿಟ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಅದಕ್ಕಾಗಂತ ಒಂದು ಪನಿಷ್ಮೆಂಟ್ ಕೊಡಬೇಕು ಫಸ್ಟು. ಬೇಸಿಕಲಿ ನಿಮ್ಮ ಕೈಲಿ ಆಗಲಿಲ್ಲ ಅದು ಏನಾಗುತ್ತೆ ಅಂದರೆ ಫ್ಯೂಚರ್ಲಿ ಜನಗಳೇ ಅದನ್ನು ಕಾನೂನು ಕೈಗೆ ತಗೋತಾರೆ. ಆವಾಗ ನೀವು ಅದಕ್ಕೆ ರೆಡಿ ಇರಬೇಕು. ಜನಗಳನ್ನ ಫ್ರೀ ಹ್ಯಾಂಡ್ಸ್ ಮಾಡೋಕ್ಕೆ ನೀವು ಅದಕ್ಕೆ ರೆಡಿ ಇದ್ದೀರಾ ಅಂದರೆ ನೀವು ಆರಾಮಾಗಿ ಕೈ ಕಟ್ಕೊಂಡು ಕೂತ್ಕೊಳ್ಳಿ, ಹ್ಯಾಂಡ್ಸ್ ಅಪ್ ಮಾಡಿಬಿಡಿ. ನಮ್ಮ ಕೈಲಿ ಆಗಲ್ಲಪ್ಪ, ನಮಗೆ ಅಷ್ಟೊಂದು ಧೈರ್ಯ ಇಲ್ಲ, ನಮ್ಗೆ ಅಷ್ಟೊಂದು ದಮ್ ಇಲ್ಲ, ನಮ್ಗೆ ಅಷ್ಟೊಂದು ಪರ್ಮಿಷನ್ ಇಲ್ಲ ಗೌರ್ಮೆಂಟಿಂದ ಅನ್ನೋದಾದರೆ ನೀವು ಅದನ್ನು ಜನಗಳಿಗೆ ಹೇಳಿ. ನಮಗೆ ಧೈರ್ಯ ಇಲ್ಲ, ನೀವೇ ಪಬ್ಲಿಕ್ ಅವರೇ ಏನಾದರೂ ಮಾಡಿ, ನೀವು ಏನಾದರೂ ಮಾಡಿ ಇಂಥ ಕಲ್ಪ್ರಿಟ್ಸ್ಗಳಿಗೆ ಅಂತ ಪಬ್ಲಿಕ್ಕಿಗೆ ಬಿಡಿ. ಪಬ್ಲಿಕ್ ಅವ್ರು ಮಾಡ್ತಾರೆ, ಪಬ್ಲಿಕ್ ಅವ್ರಿಗೆ ಧೈರ್ಯ ಇದೆ, ಎಲ್ಲ ಇದೆ. ಬಟ್ ಏನು ಅಂದರೆ ಒಂದು ಕಾನೂನು ಇದೆ, ಕಾನೂನು ಚೌಕಟ್ಟಿನಲ್ಲಿ ಏನಾಗುತ್ತೆ ಅದನ್ನು ಮಾಡಲಿ ಅಂತ ಪಬ್ಲಿಕ್ ಸುಮ್ಮನೆ ಇರ್ತಾರೆ ಹೊರತು ಪಬ್ಲಿಕ್ ಕೈಲಿ ನಮಗೇನು ಆಗಲ್ಲ ಅಂತ ಯಾರೂ ಇಲ್ಲ. ಬಟ್ ಈ ಲೆವೆಲಿಗೆ ಒಂದು ರೋಗ್ಸ್ ಒಬ್ಬ ಮನೆ ಗಂಟ ಒಂದು ಹುಡುಗಿನ ಅಟ್ಟಿಸ್ಕೊಬಂದು ಗೇಟ್ ಹಾಕಿದ್ರು ಬಿಡದಲ್ಲೇ ಅವಳನ್ನ ಕಿಡ್ನಾಪ್ ಮಾಡಕ್ಕೆ ನೋಡ್ತಾನೆ, ಏನೋ ಹೊಡಿಯೋಕ್ಕೆ ನೋಡ್ತಾನೆ ಅನ್ನೋದಾದರೆ ಏನು ವೇರ್ ಆರ್ ವಿ? ಅದು ಏನು ಚಿಕ್ಕ ಹುಡುಗಿ, ಲೈಕ್ ಮಿಡಲ್ ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಹುಡುಗಿನೂ ಅಲ್ಲ. ಅಂದರೆ ನಮ್ಮ ಹಾಸನಲ್ಲಿ ಪೊಲೀಸ್ ಯಾರೂ ಇಲ್ವಾ?
ಸಂಬಂಧಪಟ್ಟ ಇಲಾಖೆಯಲ್ಲಿ ಯಾರು ಇಲ್ವಾ ಹಂಗಾದ್ರೆ CCTV ನಿಮ್ಗೆ ಯಾರಿಗೂ ಬರ್ತಿಲ್ವಾ? ಇಲ್ಲ ನಿಮ್ಗೆ ಯಾರು ಒಂದು ಬೀಟ್ ಹಾಕಬೇಕು, ಬೀಟ್ ಪೊಲೀಸರು ಇನ್ಫಾರ್ಮೇಷನ್ ಇಲ್ವಾ? 112 ಅಂತ ಮಾಡಿದ್ರೆ ಎಲ್ಲ ಇದೆ, ಮತ್ತು ಅವರಲ್ಲಿ ಏನಕ್ಕಿದ್ದಾರೆ ಚೀತಾ ಎಲ್ಲ ಏನಕ್ಕಿದ್ದಾರೆ? ಫಸ್ಟ್ ಇದನ್ನ ಯಾರು ಕಲ್ಪ್ರಿಟ್ ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅರೆಸ್ಟ್ ಮಾಡಿ ಜನಗಳಿಗೆ ನೀವೊಂದು ಸಮಜಾಯಿಷಿ ಕೊಡಬೇಕು. ಫಸ್ಟು ಸಮಜಾಯಿಷಿ ಕೊಟ್ಟು ಜನಗಳಿಗೆ ಆನ್ಸರ್ ಮಾಡಬೇಕು, ಈ ಥರ ಇನ್ಸಿಡೆಂಟ್ ನಡೆದಿದೆ, ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದು ನಿಮಗೆ ಗೊತ್ತಿದೆಯಲ್ಲ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಂಥವೆಲ್ಲ ವಿಷಯನ ಫಸ್ಟ್ ನೀವು ಕಲೆಕ್ಟ್ ಮಾಡಿಕೊಂಡು ಜನಗಳಿಗೆ ಫಸ್ಟ್ ನೀವು ಈ ಥರ ಆಗಿದೆ, ಇನ್ಸಿಡೆಂಟ್ ಆಗಿದೆ ಅಂತ ಒಂದು ಅರೆಸ್ಟ್ ಮಾಡ್ತೀವಿ, ನೀವೊಂದು ಪ್ರೆಸ್ ಮೀಟ್ ಮಾಡಬೇಕು. ನೀವು ಮಾಡದೇ ಇಲ್ಲದೆ ಜನಗಳಿಗೆ ಏನು ಗೊತ್ತಾಗುತ್ತೆ? ನಾಳೆ ದಿನ ಅವೇರ್ ಏನಾಗಬೇಕು, ಪೇರೆಂಟ್ಸ್ಗಳು ಹೇಗೆ ಗೊತ್ತಾಗಬೇಕು? ನನ್ನ ಮಕ್ಕಳು ನಾಳೆ ದಿನ ನನ್ನ ಮಗಳಿಗೂ ನನ್ನ ಮನೆ ಹತ್ರಕ್ಕೆ ಯಾವನೋ ಕಲ್ಪ್ರಿಟ್ ಬರ್ತಾನೆ ಅನ್ನೋದನ್ನು ಪೇರೆಂಟ್ಸ್ಗಳಿಗೆ ಏನೋ ಗೊತ್ತಾಗುತ್ತೆ. ಫಸ್ಟ್ ನೀವು ಇಂಟಿಮೇಟ್ ಮಾಡಬೇಕು. ಇಂಥ ರೋಗ್ಸ್ಗಳು ರೋಡಲ್ಲಿ ಓಡಾಡ್ತಿದ್ದಾರೆ, ಎಲ್ಲ ಎಣ್ಣೆತ್ತಿರೋ ಅಪ್ಪ ಅಮ್ಮದಿರು ಹುಷಾರಾಗಿರಿ ಅಂತ ನೀವು ಪ್ರೆಸ್ ಮೀಟ್ ಮಾಡಿ, ಪ್ರೆಸ್ಸಲ್ಲಿ ನೀವು ಮಾತಾಡಿ ಹಾಸನ ಜನತೆಗೆ ನೀವು ಹೇಳಬೇಕು. ಅಷ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಾದರೆ ಇನ್ನು ನಾವೇ ಪಬ್ಲಿಕ್ಕಿಗೆ ಬಂದು ನಾವೇ ಮೀಡಿಯಾನ ನಾವೇ ಕರೆಸಿ ನಾವೇ ಪ್ರೆಸ್ ಮೀಟ್ ಮಾಡಬೇಕಾಗತ್ತೆ. ದಯವಿಟ್ಟು ಆ ಕಲ್ಪ್ರಿಟ್ ಯಾರು ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅರೆಸ್ಟ್ ಮಾಡಿ ದಯವಿಟ್ಟು ಈ ಪ್ರೆಸ್ ನೋಟ್ ಒಂದನ್ನು ನೀವು ರಿಲೀಸ್ ಮಾಡಬೇಕು. ಇದು ನನ್ನ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ಡೈರೆಕ್ಟಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಹೊಸೊಬ್ರು ಇದ್ದಾರೆ, ನೀವು ಬಂದಿರೋದು ಮೇ ಬಿ 1 ಮಂತ್ ಆಗಿರ್ಬೋದೇನೋ ನೀವು ಟೇಕ್ ಓವರ್ ತೊಗೊಂಡು. ಬಟ್ ಹಾಸನ ಕ್ರೈಮ್ ರೇಟ್ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಹೊರತು ಯಾವ ಕಾಲದಲ್ಲೂ ಕಮ್ಮಿ ಆಗಿಲ್ಲ. ಹಾಸನಲ್ಲಿ ಪೊಲೀಸ್ ಅಂದ್ರೆ ಏನಾಗಿದೆ ಅಂದರೆ ಯಾರೋ ಇದ್ದಾರೆ, ಯಾರೋ ಹೋಗ್ತಾ ಇದ್ದಾರೆ, ಪೊಲೀಸ್ ಅಂದರೆ ಜಸ್ಟ್ ಡ್ರೆಸ್ ಚೇಂಜ್ ಅಷ್ಟೇ ಅಂತ ನೋಡ್ತಾ ಇದ್ದಾರೆ. ಪೊಲೀಸ್ಗೆ ಕಾಕಿಗಿರೋ ಡ್ರೆಸ್ ಏನು ಅನ್ನೋದನ್ನು ದಯವಿಟ್ಟು ನೀವು ಸ್ವಲ್ಪ ಜನಗಳಿಗೆ, ಈ ಥರ ಕೆಟ್ಟೋಗಿರೋ ಜನಗಳಿಗೆ ತೋರಿಸ್ಕೊಡಿ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು.